ಕಾಂಗ್ರೆಸ್ ಅಲ್ಲಿ ಸಿಎಂ ಒಪ್ಪಂದ ಆಗಿತ್ತು ಅಂತ ಮಾತು ಹೇಳ್ತಾ ಇದ್ರು. ಬಟ್ ಈಗ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಾನೇ 5 ವರ್ಷ ಚೀಫ್ ಮಿನಿಸ್ಟರ್ ಅನ್ನುವಂತ ಮಾತನ್ನು. ಅವರೇ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅವರೇ ಕೇಳ್ತಾವ್ರೆ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ. ಈಗ ಅವರೇ ಇರೋದ್ರಿಂದ ಅವ್ರು ಯಾಕೆ ಕೇಳಬೇಕು, ಯಾಕೆ ಅರ್ಥ ಆಯ್ತಾ ಇಲ್ಲಪ್ಪ ನನಗೆ. ಅವರೇ ಚೀಫ್ ಮಿನಿಸ್ಟರ್ ಅವರೇ ಅಲ್ವಾ, ಬೇರೆ ಯಾರಿದ್ದಾರೆ, ಯಾರು ಇದ್ದಾರೆ ಈಗ ಅವರೇ ಇರೋದ್ರಿಂದ ಅವ್ರು ಹೇಳೋದ್ರಲ್ಲಿ ಅರ್ಥ ಇಲ್ಲ. ಈಗಲೂ ರಾಜ್ಯದ 224 ಜನಕ್ಕೆ ಕ್ಷೇತ್ರಕ್ಕೆ ಎಲ್ರಿಗೂ ಕೂಡ ಈಗ ಆಸ್ ಆ್ಯಂಡ್ ನಾವು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರೇ. ಅಲ್ಲ ಅವ್ರು ಬಿಟ್ಕೊಡ್ತಾರಾ ಅಂತ, ಯಾರೋ ಅವರು ಇನ್ನೊಬ್ಬರು ಬಿಟ್ಕೊಡ್ತಾರಾ? ನಾನು JDS ಪಕ್ಷದ ಶಾಸಕ, ನನ್ನನ್ನು ಬಿಟ್ಕೊಡ್ತಾರ ಅಂತ ಕೇಳಿದ್ರೆ ನಾನೇನು ಹೈಕಮಾಂಡ್ ಆಗಿದೆ ಹೇಳ್ಬೋದಾಗಿತ್ತು. ಅವ್ರ ಹೈಕಮಾಂಡ್ ಹಳೆ ಬಾಂಧವ್ಯ ಎಲ್ಲ ಇದೆಯಲ್ಲ, ಹಂಗಾಗಿ ನೋಡಿರ್ತೀರಾ ಅಂತ. ಇಲ್ಲ, ನನಗೆ ಸಿದ್ದರಾಮಯ್ಯನವರು 2013ರಲ್ಲಿದ್ದಾಗ ನಾನು ಅವ್ರ ಜೊತೆಯಲ್ಲಿ ಶಾಸಕನಾಗಿದ್ದೆ, ಮಂತ್ರಿನೂ ಆಗಿದ್ದೆ. ನನಗೆ ಸಿದ್ದರಾಮಯ್ಯನವರು ಹತ್ತಿರದಿಂದ ನೋಡಿದ್ದೀನಿ. 2000 ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ, ಈಗ ಸಿದ್ದರಾಮಯ್ಯನವರೇ ಬೇರೆ. ಬಟ್ ಮುಖ್ಯಮಂತ್ರಿ ಖಾಲಿ ಇಲ್ಲದೆ ಇರೋದ್ರಿಂದ ಅವರೇ ಇದ್ದಾರೆ. ಎಲ್ಲಿವರೆಗೆ ಇರ್ತಾರೆ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಕೊನೆಗೊಂದು ಪದನೂ ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಿರ್ಧಾರ ಬದ್ಧವಾಗಿದ್ದೀನಿ ಅಂತ ಹೇಳ್ತಾರೆ. ನೋಡಿ, ಪವರ್ ಶೇರಿಂಗ್ ಆಗಿದ್ರೆ ಅವ್ರವ್ರ ಪಕ್ಷದಲ್ಲಿ ಆಂತರಿಕವಾಗಿ ಆಗಿರ್ತದೆ.